ಹಲೋ ಗಾಯ್ಸ್, ವೆಲ್ಕಮ್ ಟು ಎಕ್ಸಲೆನ್ಸ್ ಬ್ರೈನ್ ಕನ್ನಡ. ಇವತ್ತು ನಾವು ಡಿಸ್ಕಸ್ ಮಾಡ್ತಿರೋ ಚಾಪ್ಟರ್ ಬಂದ್ಬಿಟ್ಟು ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್, ವಿಚ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಟೇಕ್ ಪಾಸಿಂಗ್ ಮಾರ್ಕ್ಸ್ ಆ್ಯಂಡ್ ಆಲ್ಸೋ ಟು ಸ್ಕೋರ್ ಹೈ ಮಾರ್ಕ್ಸ್ ಇನ್ ಬೋರ್ಡ್ ಎಕ್ಸಾಮ್. ಇದು 11 ಮಾರ್ಕ್ಸಿಗಿದೆ. ಅದರಲ್ಲಿ ಕೂಲಮ್ಸ್ ಲಾ ಈಸ್ ವೆರಿ ಇಂಪಾರ್ಟೆಂಟ್. ಇವತ್ತು ನಾನು ಕೂಲಮ್ಸ್ ಲಾ ರಿಲೇಟೆಡ್ ಎಲ್ಲ ಕಾನ್ಸೆಪ್ಟ್ಸ್ನು ಕ್ಲಿಯರ್ ಮಾಡ್ತಿದ್ದೀನಿ. ಫಸ್ಟ್, ಕೂಲಮ್ಸ್ ಲಾ ಇನ್ ಎಲೆಕ್ಟ್ರೋಸ್ಟ್ಯಾಟಿಕ್ಸ್. ಇಟ್ ಈಸ್ ಬೇಸಿಕಲಿ ಫಾರ್ 2 to 3 ಮಾರ್ಕ್ಸ್. ಈ ಕ್ವಶನ್ನ ಎಷ್ಟೊಂದು ಸಲ ರಿಪೀಟ್ ಆಗಿದೆ ಬೋರ್ಡ್ ಎಕ್ಸಾಮಲ್ಲಿ, ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ಈ ಕ್ವಶನ್ನ ಎಕ್ಸ್ಪ್ಲೈನ್ ದಿ ಕೂಲಮ್ಸ್ ಲಾ ಇನ್ ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ವಿತ್ ಸ್ಟೇಟ್ಮೆಂಟ್ ಆ್ಯಂಡ್ ಎಕ್ಸ್ಪ್ಲನೇಷನ್ ಅಂತ ಕೇಳ್ತಾರೆ. ಸ್ಟೇಟ್ಮೆಂಟ್ ನೋಡೋದಾದರೆ, ಎಲೆಕ್ಟ್ರಿಕಲ್ ಫೋರ್ಸ್ ಬಿಟ್ವೀನ್ 2 ಪಾಯಿಂಟ್ ಚಾರ್ಜಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪ್ರಾಡಕ್ಟ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜಸ್ ಆ್ಯಂಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ಆಫ್ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್ ಅಂತ ಇದೆ ಸ್ಟೇಟ್ಮೆಂಟ್. ಇವಾಗ ನಮಗೆ ಸ್ಟೇಟ್ಮೆಂಟ್ ಅರ್ಥ ಆಗಬೇಕಂದ್ರೆ ಎಕ್ಸ್ಪ್ಲನೇಷನಲ್ಲಿ ನೋಡೋಣ. ದಿಸ್ ಇಸ್ ಡಯಾಗ್ರಾಮ್. ಇದರಲ್ಲಿ ನಾವು ಪಾಯಿಂಟ್ ಚಾರ್ಜಸ್ ಅಂತ ಏನೇನು ನೋಡ್ಬೋದು, Q1 ಆ್ಯಂಡ್ Q2 ವಿಚ್ ಇಸ್ ಸಪರೇಟೆಡ್ ಬೈ ದಿ ಡಿಸ್ಟೆನ್ಸ್ ಆರ್. ಇದು ನಮಗೆ ಡಯಾಗ್ರಾಮ್. ಇವಾಗ ನಾವು ಸ್ಟೇಟ್ಮೆಂಟ್ ನೋಡೋದಾದರೆ, ಎಲೆಕ್ಟ್ರಿಕಲ್ ಫೋರ್ಸ್ ಬಿಟ್ವೀನ್ 2 ಪಾಯಿಂಟ್ ಚಾರ್ಜಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪ್ರಾಡಕ್ಟ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜಸ್. ಪ್ರಾಡಕ್ಟ್ ಅಂದರೆ ಮಲ್ಟಿಪ್ಲಿಕೇಶನ್. ಇಲ್ಲಿ ಫೋರ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪ್ರಾಡಕ್ಟ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜಸ್ ವಿಚ್ ಇಸ್ Q1 ಆ್ಯಂಡ್ Q2. ಪ್ರಾಡಕ್ಟ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿದೆ. ಆ್ಯಂಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ಆಫ್ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್. ಡಿಸ್ಟೆನ್ಸ್ ಎಷ್ಟು ಆರ್. ಇನ್ವರ್ಸ್ಲಿ ಅಂದರೆ ಕೆಳಗಡೆ ಬರುತ್ತೆ. ಸ್ಕ್ವೇರ್ ಆಫ್ ಡಿಸ್ಟೆನ್ಸ್, ಸೊ ಆರ್ ಸ್ಕ್ವೇರ್. ಇವಾಗ ನಾವು ಪ್ರಪೋರ್ಷನಾಲಿಟಿನ ತೆಗೆಯೋದಕ್ಕೆ ಕಾನ್ಸ್ಟೆಂಟ್ನ ಆ್ಯಡ್ ಮಾಡೋಣ. ಎಫ್ ಇಸ್ ಈಕ್ವಲ್ಸ್ ಟು ಕೆ Q1 Q2 ಬೈ ಆರ್ ಸ್ಕ್ವೇರ್ ಆಗುತ್ತೆ. ಸೊ ಪ್ರಪೋರ್ಷನಾಲಿಟಿ ತೆಗೆಯೋದಕ್ಕೆ ನಾವು ಈಸ್ ಈಕ್ವಲ್ಸ್ ಟು ಹಾಕ್ಬೋದು. ಇವಾಗ ಕೆ ಹಾಕಬೇಕು ಪ್ರಪೋರ್ಷನಾಲಿಟಿ ತೆಗಿಬೇಕಂದ್ರೆ. ವಾಟ್ ಈಸ್ ಕೆ? ಕೆ ವ್ಯಾಲ್ಯೂ ಎಷ್ಟು? 1/4πε0. ಸೊ ಎಫ್ ವ್ಯಾಲ್ಯೂ ಸಿಗುತ್ತೆ ನಮಗೆ. ಎಫ್ ಇಸ್ ಈಕ್ವಲ್ಸ್ ಟು 1/4πε0 Q1 Q2 ಬೈ ಆರ್ ಸ್ಕ್ವೇರ್. ಇನ್ ದಿಸ್ ಸ್ಟೇಟ್ಮೆಂಟ್ ನಾವು ಇಂಪಾರ್ಟೆಂಟ್ ಪಾಯಿಂಟ್ಸ್ ನೋಟ್ ಮಾಡ್ಕೊಬೇಕಾಗಿರೋದಂದರೆ, 2 ಪಾಯಿಂಟ್ ಚಾರ್ಜಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪ್ರಾಡಕ್ಟ್ ಆಫ್ ಚಾರ್ಜಸ್ ಆ್ಯಂಡ್ inversely proportional to square of distance between them. Next topic, definition ಕೇಳ್ತಾರೆ. Which definition? Coulomb. What is SI unit of charge? What is SI unit of charge? That is Coulomb. Or define 1C ಅಂತ ಕೇಳ್ಬೋದು. ಯಾವ್ದು ಕೂಡ ಬೇಕಾದರೂ ಕೇಳ್ಬೋದು. ಇಟ್ ಈಸ್ ಆಲ್ಸೋ ರಿಪೀಟೆಡ್ ಮೋಸ್ಟ್ ಆಫ್ ದಿ ಟೈಮ್. 1 ಕೂಲಂಬ್ ಇಸ್ ದಿ ಯೂನಿಟ್ ಆಫ್ ಚಾರ್ಜ್ ವಿಚ್ when placed at a distance of 1 meter from another identical charge in air experience a repulsive force of 9 into 10 to the power of 9 Newton. We can notice here 1 ಕೂಲಂಬ್ ಅಂದರೆ it is a unit of charge which when placed at a distance of 1 meter from another identical charge, if both charges are identical, it never attracts. ಅದು ಯಾವಾಗಲೂ ಏನಾಗಿರುತ್ತೆ? ರಿಪಲ್ಸಿವ್ ಫೋರ್ಸೇ ಆಗಿರುತ್ತೆ. 1 ಮೀಟರಲ್ಲಿ 2 ಐಡೆಂಟಿಕಲ್ ಚಾರ್ಜಸ್ನ ಪ್ಲೇಸ್ ಮಾಡಿದ್ರೆ ಇಟ್ ವಿಲ್ ಆಲ್ವೇಸ್ ಎಕ್ಸ್ಪೀರಿಯನ್ಸ್ ರಿಪಲ್ಸಿವ್ ಫೋರ್ಸ್. ಆ ರಿಪಲ್ಸಿವ್ ಫೋರ್ಸ್ ಎಷ್ಟಿರುತ್ತೆ? 9 into 10 to the power of 9 Newton. As force will be mentioned in newtons, that force will be in the value 9 into 10 to the power of 9 Newton. This is the definition for 1 coulomb or SI unit of charge. ಯಾವ ಥರ ಬೇಕಾದರೂ ಕ್ವಶನ್ ಕೇಳ್ಬೋದು, ಅದಕ್ಕೆ ಆನ್ಸರ್ ಇದು ಬರುತ್ತೆ. ನೆಕ್ಸ್ಟ್, ಲಿಮಿಟೇಷನ್ ಆಫ್ ಕೂಲಮ್ಸ್ ಲಾ. ಇದು ಕೂಡ ಬರೋ ಚಾನ್ಸಸ್ ಇದೆ. ಕೂಲಮ್ಸ್ ಲಾ ಅಂದರೆ ಎಲ್ಲ ಇಂಪಾರ್ಟೆಂಟೇ ಇರುತ್ತೆ, ಇರೋದೇ ಫ್ಯೂ ಟಾಪಿಕ್ಸ್.
Okay, limitation of Coulomb's law. First, it is applicable only for point charges at rest. Point charges at rest. ಅದು ಯಾವಾಗಲೂ ರೆಸ್ಟಲ್ಲಿದ್ದರೆ ಮಾತ್ರ ಅದು ಅಪ್ಲಿಕಬಲ್ ಆಗಿರುತ್ತೆ ಕೂಲಮ್ಸ್ ಲಾ. ಇಟ್ ಈಸ್ ನಾಟ್ ಎ ಯೂನಿವರ್ಸಲ್ ಲಾ. ಯೂನಿವರ್ಸಲ್ ಲಾ ಅಂದರೆ ಎಲ್ಲ ಕಡೆ ಅದು ಅಪ್ಲೈ ಆಗಿರಲ್ಲ. ಮೀನ್ಸ್ ಇಯರ್ ಇಟ್ ಮೇ ಬಿ ಡಿಫ್ರೆಂಟ್. ಎಲ್ಲ ಕಡೆ ಚೇಂಜಸ್ ಆಗ್ತಿರುತ್ತೆ. ಇಟ್ ಕೆನಾಟ್ ಬಿ ಅಪ್ಲೈಡ್ ಫಾರ್ ಆರ್ಬಿಟರಿ ಚಾರ್ಜಸ್. ಆರ್ಬಿಟರಿ ಅಂದರೆ ಫಾರ್ ಎಕ್ಸಾಂಪಲ್ ಪ್ಲ್ಯಾನೆಟ್ಸ್ ರಿವಾಲ್ವ್ ಆಗ್ತಿರುತ್ತೆ, ಸರ್ಕಲ್ ಶೇಪಲ್ಲಿ ರೊಟೇಟ್ ಆಗ್ತಾನೆ ಇರುತ್ತೆ. ಆ ಥರ ಆರ್ಬಿಟರಿ ಚಾರ್ಜಸ್ಗೆ ಈ ಕೂಲಮ್ಸ್ ಲಾ ಅಪ್ಲೈ ಆಗಲ್ಲ. ದಿಸ್ ಈಸ್ ಲಿಮಿಟೇಷನ್ಸ್ ಆಫ್ ಕೂಲಮ್ಸ್ ಲಾ. ಓನ್ಲಿ 3 ಪಾಯಿಂಟ್ಸ್ ಇದೆ. 2 ಮಾರ್ಕ್ಸಿಗೆ ಕೊಡ್ಬೋದು. ನೆಕ್ಸ್ಟ್, ಕೂಲಮ್ಸ್ ಲಾ ಇನ್ ವೆಕ್ಟರ್ ಫಾರ್ಮ್. ಪ್ರೂವ್ ದಿ ಕೂಲಮ್ಸ್ ಲಾ ಇನ್ ವೆಕ್ಟರ್ ಫಾರ್ಮ್ ಅಂತ ಕ್ವಶನ್ ಕೇಳ್ಬೋದು. ಈ ಕ್ವಶನ್ಗೆ 2 ಡಯಾಗ್ರಾಮ್ಸ್ ಇದೆ. ಫಸ್ಟ್ನೇ ಡಯಾಗ್ರಾಮ್ನ ನಾವು ನೋಡ್ಬೋದು. ಇದು ಫಾರ್ Q1 ಆ್ಯಂಡ್ Q2 ಈಸ್ ಗ್ರೇಟರ್ ದ್ಯಾನ್ 0. ಸೆಕೆಂಡ್ನೇ ಡಯಾಗ್ರಾಮ್ ಇರೋದು Q1 ಆ್ಯಂಡ್ Q2 ಈಸ್ ಲೆಸ್ಸರ್ ದ್ಯಾನ್ 0. ಫಸ್ಟ್ನೇ ಡಯಾಗ್ರಾಮನಲ್ಲಿ ಒಂದು ಲೈನ್ ಇದೆ, ಫೋರ್ಸ್ 1 2, force 2 1. It is point charges. Q1 and Q2 are point charges. Consider 2 point charges Q1 and Q2 which are separated by the distance r. ಇಲ್ಲಿ ಕೂಡ ಡಿಸ್ಟೆನ್ಸ್ r ಇಂದ ಅದು ಸಪರೇಟ್ ಆಗಿದೆ. ಓಕೆ, ಇವಾಗ ನಾವು ನೋಡೋಣ. Q1 is also point charge, Q2 is also point charge. ಇವಾಗ ಫೋರ್ಸ್ 1 2 ಎಲ್ಲಿದೆ? ಫೋರ್ಸ್ 1 2 ಇಲ್ಲಿದೆ. ಫೋರ್ಸ್ 1 2 ಎಷ್ಟು ಬರ್ಬೋದು ಅಂದರೆ Q1 ಡ್ಯೂ ಟು Q2 ಅಂದರೆ Q2 Q1 ಮೇಲೆ ಫೋರ್ಸ್ ಹಾಕಿದಾಗ ಎಷ್ಟು ಫೋರ್ಸ್ ಬಂದಿದೆ, ಅದು ಫೋರ್ಸ್ 1 2. ಇನ್ನೊಂದು ಫೋರ್ಸ್ ಆನ್ Q2 ಡ್ಯೂ ಟು Q1 ಅಂದರೆ ಅಟ್ ಈಸ್ ಫೋರ್ಸ್ 2 1. ಈ ಥರ ನಾವು ಮೆನ್ಷನ್ ಮಾಡ್ಕೊಂಡಿದ್ದೀವಿ. ಫೋರ್ಸ್ 1 2 ಅಂದರೆ ಈಸ್ ಈಕ್ವಲ್ಸ್ ಟು 1/4πε0 Q1 Q2 ಡಿವೈಡೆಡ್ ಬೈ r ಸ್ಕ್ವಯರ್ 1 2 r ಕ್ಯಾಪ್ 1 2. ನೆಕ್ಸ್ಟ್, ಫೋರ್ಸ್ ಆನ್ Q2 ಡ್ಯೂ ಟು Q1. It is force is equals to 1/4πε0 Q1 Q2 divided by r square 1 2 which is r21. ಇವಾಗ ನಾವು ನೋಡ್ಬೋದು r21 and r both r12 and r21 both are unit charges. So r12 is equals to minus of force 2 1. ಕೂಲಮ್ಸ್ ಇನ್ ವೆಕ್ಟರ್ ಫಾರ್ಮ್ ಜಾಸ್ತಿ ಸಲ ಏನೂ ಕೇಳಿಲ್ಲ, ಬಟ್ ಕೇಳೋ ಚಾನ್ಸಸ್ ಕೂಡ ಇರುತ್ತೆ. ಇಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಕೂಲಮ್ಸ್ ಲಾ ಇನ್ ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಮತ್ತು ಡಿಫೈನ್ 1 ಕೂಲಮ್ ಆರ್ SI unit of charge. These 2 questions are very important. Thank you for watching.